ಸೊ ಕೆಲವು ಸಲ ಏನಾಗುತ್ತೆ ಅಂದರೆ ಯಾವುದೇ ವ್ಯಕ್ತಿ ಏನೇ ಒಂದು ಆ್ಯಕ್ಷನ್ ಮಾಡಿದಾಗ್ಲೂ ಅದಕ್ಕೆ ಒಂದು ಕಾರಣ ಅಥವಾ ಒಂದು ಮೋಟಿವ್ ಅಂತ ಇರುತ್ತೆ. ನಾವು ಆ್ಯಸ್ ಎ ಸೈಕ್ಯಾಟ್ರಿಸ್ಟ್, ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಆಗಿ ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಆ ವ್ಯಕ್ತಿಯ ಬರೀ ಆ್ಯಕ್ಷನನ್ನು ನೋಡದೆ ಅದಕ್ಕೆ ಇರುವ ಹಿಂದಿನ ಕಾರಣಗಳನ್ನ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ. ಒಂದು ಉದಾಹರಣೆ ಅಂದರೆ ಸೂಸೈಡಲ್ ರಿಸ್ಕ್ ಅಂತೂ ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋವಂಥದ್ದು. ಯಾಕೆ ಈ ಥರ ಮಾಡ್ತಾರೆ ಜನರು ಅಂದರೆ ಅವರಿಗೆ ಅಗತ್ಯಕ್ಕೆ ತಕ್ಕನಾಗಿ ಅಥವಾ ಸರಿಯಾದ ಸಮಯಕ್ಕೆ ಸಹಾಯ ಸಿಕ್ಕಿಲ್ಲ ಅಂದಾಗ, ಅಥವಾ ಅವರಿಗೆ ಬೇರೆ ಯಾವುದೋ ಸೊಲ್ಯೂಷನ್ ಸಿಕ್ಕಿಲ್ಲ, ಏನೋ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮಿಂದ ನಾನು ಎಸ್ಕೇಪ್ ಆಗಬೇಕು ಅಂದಾಗ ತಮ್ಮನ್ನು ತಾವೇ ಕೊಂದುಕೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಇದು ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ಪ್ರೊಬಬ್ಲಿ ಇಟ್ಸ್ ಲೈಕ್ ಎನ್ ಎಕ್ಸ್ಟೆಂಡೆಡ್ ಸೂಸೈಡ್, ಅಥವಾ ತನಗೆ ತೊಂದರೆ ಕೊಟ್ಕೊಂಡು ಬೇರೆಯವ್ರಿಗೂ ಇದು ಮಾಡಿ ಸೊ ದ್ಯಾಟ್ ಯಾರೂ ಪ್ರಾಬ್ಲಮನ್ನು ಮುಂದೆ ಫೇಸ್ ಮಾಡಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಇದ್ದಿರಬಹುದು. ಈಗ ಇನ್ಫಾರ್ಮೇಷನ್ ಪೂರ್ತಿ ಕ್ಲಿಯರ್ ಆಗಿ ಗೊತ್ತಿಲ್ಲದಿರೋದ್ರಿಂದ ಈ ವ್ಯಕ್ತಿಯ ಮಾನಸಿಕ ಪರಿಸ್ಥಿತಿಯನ್ನು ನಾವು ಇವ್ಯಾಲ್ಯುಯೇಟ್ ಮಾಡಿ ಏನು ಕಾರಣ ಇರ್ಬೋದು, ಇವರಿಗೆ ಯಾವ ರೀತಿಯ ಸಹಾಯ ಬೇಕಾಗಿತ್ತು ಅಥವಾ ಅದು ಸಿಗ್ತಾ ಇಲ್ವಾ ಅನ್ನೋದನ್ನು ಕೂಡ ನಾವು ನೋಡಬೇಕು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಬರುತ್ತೆ ಅಂದರೆ ಎಲ್ಲರ ತಲೆಯಲ್ಲಿ ತಾಯಿಯಾಗಿ ತನ್ನ ಮಗುವಿಗೆ ಯಾಕೆ ಈ ಥರ ಮಾಡ್ಬೋದು ಅಂತ. ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದರೆ ಮನಸ್ಸಲ್ಲಿ ನಮಗೆ ಕ್ಲೋಸ್ ಇರೋವಂಥವ್ರು, ನಮಗೆ ತುಂಬ ಕ್ಲೋಸ್ ಇರೋರ್ನು ಕೂಡ ನಾವು ನಮ್ಮಂತೆಯೇ ಯೋಚನೆ ಮಾಡ್ತೀವಿ. ಆವಾಗ ನಾವು ಮತ್ತು ಮಗು ಬೇರೆ ಅಲ್ಲ ಅನ್ನೋ ಒಂದು ಭಾವನೆ ಬಂದಾಗ ನನಗೇನು ತೊಂದರೆ ಆಗುತ್ತೋ ಅದೇ ತೊಂದರೆ ಮಗುಗೂ ಆಗ್ಬೋದು. ನಾನು ಇಲ್ಲಿಂದ ಹೋಗಬೇಕಂದಾಗ ಮಗುನ ಕೂಡ ನಾನು ಇಲ್ಲಿ ಇರಲಿಕ್ಕೆ ಬಿಡಬಾರ್ದು ಅನ್ನೋ ಒಂದು ಭಾವನೆ ಬಂದಿರುತ್ತೆ. ಈ ಥರ ಕೆಲವು ಕೇಸಸ್ಗಳು ಒಂದು ತುಂಬ ಪ್ರಚಲಿತವಾದ ಒಂದು ಎಕ್ಸಾಂಪಲ್ ಅಂದರೆ ಆ ಬುರಾರಿ ಕಿಲ್ಲಿಂಗ್ ಅಂತ ನ್ಯೂ ಡೆಲ್ಲಿಯಲ್ಲಿ ಆಗಿದ್ದು. ಸೊ ಯಾವುದೇ ಒಂದು ಜಡ್ಜ್ಮೆಂಟಿಗೆ ಬೀಳದೆ ಈ ವ್ಯಕ್ತಿಗೆ ಸಹಾಯ ಕೊಡುವಂಥದ್ದು ಇಂಪಾರ್ಟೆಂಟು. ಯಾಕೆಂದರೆ ಒಂದು ಆ್ಯಕ್ಷನ್ ಆಗೋಗಿದೆ, ಅದನ್ನು ಏನಕ್ಕಾಯಿತು, ಮಾನಸಿಕವಾಗಿ ಏನು ತೊಂದರೆ ಇತ್ತು, ಅದಕ್ಕೆ ಸಪೋರ್ಟ್ ಏನು ಬೇಕು, ಈಗ ಇರುವ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಇನ್ಫಾರ್ಮೇಷನ್ ಇಲ್ಲದೇ ಇರುವಾಗ ಯಾರನ್ನೇ ಒಬ್ರನ್ನಾಗಲಿ ಇದು ಬೇಕಂತ ಮಾಡಿರೋದಂತ ದೂಷಣೆ ಮಾಡೋದು ಕೂಡ ತಪ್ಪಾಗತ್ತೆ. ಪತಿ ಪತ್ನಿಯರ ಮಧ್ಯೆ ಡಿವೋರ್ಸ್ ಅಥವಾ ಕಲಹ ಈ ರೇಂಜ್ಗೆ ತಲುಪುತ್ತಾ ಅನ್ನುವಂಥದ್ದು, ಸೊ ಅದೇ ಒಂದು ರೀಸನ್ ಆಗಿರುತ್ತಾ? ಕೆಲವು ಸಲ ನಾವು ನಮ್ಮ ದೈನಂದಿನ ಕೇಸ್ಗಳಲ್ಲಿ ಎಸ್ಪೆಷಲಿ ಡಿವೋರ್ಸ್ ಆದವರು, ಸೆಪ್ರೇಟ್ ಆದವ್ರನ್ನ ನೋಡಿದಾಗ ಏನಾದರೂ ಪರವಾಗಿಲ್ಲ, ನಾನು ಮಗುನ ಗಂಡನ ಹತ್ರ ಇರ್ಲಿಕ್ಕೆ ಬಿಡೋದಿಲ್ಲ, ಹೆಂಡತಿ ಹತ್ರ ಇರ್ಲಿಕ್ಕೆ ಬಿಡೋದಿಲ್ಲ, ಕೆಲವು ಸಲ ಊರನ್ನ ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು, ಅಥವಾ ಏನು ಕೋರ್ಟ್ ಮ್ಯಾಂಡೇಟ್ ಮಾಡಿರತ್ತೆ ವಿಸಿಟಿಂಗ್ ರೈಟ್ಸ್ ಅದನ್ನು ಕೊಡದೇ ಇರೋವಂಥದ್ದು, ಮಕ್ಕಳು ತಂದೆ ತಾಯಿಯ ಜಗಳಗಳ ಮಧ್ಯೆ ಬಡವಾಗುವಂಥದ್ದು ಅದು ಕಾಮನ್ ಆಗಿ ನಮಗೆ ಗೊತ್ತು. ಕೆಲವು ಸಲ ವ್ಯಕ್ತಿಗಳಲ್ಲಿ ವಲ್ನರೆಬಿಲಿಟಿ ಅಂತ ಕರಿತೀವಿ, ಅಂದರೆ ಮೆಂಟಲಿ ಏನಾದರೂ ತೊಂದರೆ ಇದ್ದಾಗ, ವೀಕ್ನೆಸ್ ಇದ್ದಾಗ, ಅವ್ರಿಗೆ ಕೋಪಿಂಗ್ ಮೆಕ್ಯಾನಿಸಮ್ಸ್ ವೀಕ್ ಇದ್ದಾಗ ಅವರಿಗೆ ಯೋಚನೆ ಮಾಡುವಂಥ ಶಕ್ತಿ ಹೋಗ್ಬಿಡತ್ತೆ. ಒಂದು ಲಾಜಿಕಲ್ ಇಲ್ಲಾಜಿಕಲ್ ಅಂತ ಏನು ಇದಿರುತ್ತೆ ಡಿಫ್ರೆನ್ಸಿಯೇಷನ್ನು, ಅಥವಾ ಇದು ಮೆಚ್ಯೂರ್ ವೇ ಆಫ್ ಥಿಂಕಿಂಗ್ ಏನಿರುತ್ತೆ ಅದು ಮಾಸ್ಕ್ ಆಗಿಬಿಡುತ್ತೆ. ಆ ಮಾಸ್ಕ್ ಆದಾಗ ಅವರಿಗೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈ ವ್ಯಕ್ತಿಗೆ ಪ್ರೊಬಬ್ಲಿ ನಾವು ಇವತ್ತು ಕೇಳಿದ್ರೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದರೆ ಆ ಥರ ಮಾಡ್ತಿರ್ಲಿಲ್ವೇನೋ. ಬಟ್ ಆ ಟೈಮಲ್ಲಿ ನಾವು ಇಂಪಲ್ಸಿವ್ ಡಿಸಿಷನ್ ಅಂತ ಏನು ಕರಿತೀವಿ, ಆ ಸಡನ್ನಾಗಿ ವಿದಿನ್ ಫ್ಯೂ ಸೆಕೆಂಡ್ಸ್ ಅಥವಾ ವಿದಿನ್ ಫ್ಯೂ ಮಿನಿಟ್ಸ್ ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ ಅದು ಅವರು ಯೋಚನೆ ಮಾಡಿ ತೊಗೊಂಡ್ರಲ್ಲ, ಅದು ಒಂದು ರೀತಿ ಎಮೋಷ್ನಲ್ ಡಿಸಿಷನ್ ಆಗಿರುತ್ತೆ. ಆ ಎಮೋಷ್ನಲ್ ಡಿಸಿಷನ್ಗೆ ಇದೇ ತೊಂದರೆ ಇರಬೇಕು ಅದೇ ತೊಂದರೆ ಇರಬೇಕಂತಿಲ್ಲ, ಅವರು ಆ ಟೈಮಲ್ಲಿ ಯಾವ ಮನಸ್ಥಿತಿ ಇತ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಿ ರೇರ್ ಕೇಸಸ್ ಅನ್ಸುತ್ತೆ. ಸೊ ಹೇಗೆ ವಿಶ್ಲೇಷಣೆ ಮಾಡ್ಬೋದು? ಖಂಡಿತವಾಗ್ಲೂ ಈ ಥರ ವಿಚಾರಗಳು, ಈ ಥರ ಇನ್ಸಿಡೆಂಟ್ಗಳು ಕಾಮನ್ ಆಗಿ ಆಗೋದಿಲ್ಲ, ರೇರ್ ಕೇಸ್ ಅಂತಲೇ ನಾನು ಹೇಳ್ತೀನಿ. ಎರಡನೇದು, ಆ ಟೈಮಲ್ಲಿ ಪ್ರೊಬೆಬ್ಲಿ ಈ ವ್ಯಕ್ತಿಗೆ ಅವರು ಮಾಡ್ತಿರೋದು ತಪ್ಪು ಅಂತ ಗೊತ್ತಿರಲಿಕ್ಕಿಲ್ಲ. ಈಗ ಏನು ಮಾಡ್ಬೋದು ಅಂದರೆ ದುರದೃಷ್ಟಕವಾಗಿ ಏನೋ ಆಗಬಾರಂಥದ್ದು ಆಗಿದೆ. ಬಟ್ ಈಗಿರೋ ವ್ಯಕ್ತಿಗೆ ನಾವು ಅಗತ್ಯವಾದ ಮಾನಸಿಕ ಸಹಾಯವನ್ನು ಕೊಟ್ಟು ಅವರಿಗೆ ಏನು ಸಪೋರ್ಟ್ ಬೇಕು ಅದು ಕೊಡುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸರ್, ಆಕೆಗೆ 100 ಟಾಪ್ ಇದರಲ್ಲಿ ವುಮೆನ್ ಒಂದು ಅವಾರ್ಡ್ ಕೂಡ ಸಿಕ್ಕಿದೆ. ಆಕೆ ಅಷ್ಟೊಂದು ಇಂಟೆಲಿಜೆಂಟ್ ಕೂಡ ಆಗಿದ್ದು, ಯಾಕೆ ಈ ರೀತಿ? ಕೆಲವು ಸಲ ಏನಾಗುತ್ತೆ, ನಮ್ಮಲ್ಲಿ ಒಂದು ಮೂಢನಂಬಿಕೆ ಇದೆ, ಸಕ್ಸಸ್ಫುಲ್ ಜನಗಳಿಗೆ ಮಾನಸಿಕ ತೊಂದರೆ ಇರಬಾರ್ದು, ಅಥವಾ ತುಂಬ ಸ್ಟ್ರಾಂಗ್ ಆಗಿದ್ದವರು ಯಾವಾಗಲೂ ಮೆಚ್ಯೂರ್ ಡಿಸಿಷನ್ ತೊಗೊಳ್ತಾರೆ. ಅದು ಖಂಡಿತವಾಗ್ಲೂ ತಪ್ಪು. ಮಾನಸಿಕವಾಗಿ ವೀಕ್ನೆಸ್ ಬರುವಂಥದ್ದು ಯಾರಿಗೆ ಬೇಕಾರಾಗ್ಬೋದು, ಯಾವ ಟೈಮಿಗೆ ಬೇಕಾರಾಗ್ಬೋದು. ಅದಕ್ಕೂ ಅವರ ಬ್ಯಾಕ್ಗ್ರೌಂಡ್ಗೂ ಅಷ್ಟು ಸಂಬಂಧ ಇರಲಿಕ್ಕಿಲ್ಲ. ಒಂದು ಅವೇರ್ನೆಸ್ ಇರಬಹುದು, ಬಟ್ ಆ ಸ್ಟ್ರೆಸ್ಫುಲ್ ಸಿಚುವೇಷನಲ್ಲಿ ಇಟ್ಟಾಗ ವ್ಯಕ್ತಿ ಹೇಗೆ ಯೋಚನೆ ಮಾಡ್ತಾನೆ ಅನ್ನೋದು ಅದನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಸೊ ಅದರಿಂದ ಅವರ ಓದಿಗಾಗಲಿ ಅವರ ಒಂದು ಎಜುಕೇಷನ್ ಅಥವಾ ಪ್ರೊಫೆಷನ್ ಇದಕ್ಕಾಗಲಿ ಸಂಬಂಧ ಇರಲಿಕ್ಕಿಲ್ಲ.
ಬಟ್ ಅವರ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಕೆಪಾಸಿಟಿ ಏನಿತ್ತು, ಅವರಿಗೆ ಸಪೋರ್ಟ್ ಸಿಸ್ಟಮ್ ಏನಿತ್ತು, ಫ್ಯಾಮಿಲಿ ಸಪೋರ್ಟ್ ಏನಿತ್ತು, ಸೋಷಿಯಲ್ ಸಪೋರ್ಟ್ ಅಂತ ಕರಿತೀವಿ, ಫ್ರೆಂಡ್ಸ್ಗಳು ಅಥವಾ ಬೇರೆಯವರ ಸಪೋರ್ಟ್ ಏನಿತ್ತು, ಅಥವಾ ಆ ವ್ಯಕ್ತಿಯಲ್ಲಿ ಯಾವ ರೀತಿಯ ವಲ್ನರಬಿಲಿಟಿ ಅಥವಾ ಸ್ಟ್ರೆಂತ್ ಇತ್ತು, ಅದೆಲ್ಲ ಮ್ಯಾಟ್ರ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು.